ಈ ಸ್ಟಿಕ್ ತೋರಿಸ್ತಾ ಇದ್ದೀನಲ್ಲ, ಇದರ ಹೆಸರು ಅಮಲ್ತಾಜ್ ಅಂತ. ಅಮಲ್ತಾಜ್ ಫ್ರೂಟ್ ಅಂತ. ಇದು ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಹಾಗೆ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಇದು ಸಿಗುತ್ತೆ. ಇದನ್ನು ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಏನು ಅಂದರೆ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಲ್ಲಿ ಇದರ ಪ್ರಾಮುಖ್ಯತೆ ತುಂಬ ಇದೆ ಅಂತ ಹೇಳಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಅಂತಹ ಕೆಮಿಕಲ್ಸ್ ಏನೂ ಇಲ್ಲ. ಇದೆಲ್ಲ ನ್ಯಾಚುರಲ್ ಆಗಿರುವಂತಹ ಫ್ರೂಟ್ ಇದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಕೂತಿದ್ದೀನಿ. ಅದೇನು ಅಂದ್ರೆ ಈ ಒಂದು ಫ್ರೂಟ್ ಇದೆ ನೋಡಿ, ಇದು ಅಮಲ್ತಾಜ್ ಅಂತ ಹೇಳ್ತಾರೆ. ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ವೈಟ್ ಹೇರ್ಸ್ ನ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಇವಾಗೆಲ್ಲ 20+ ವೈಟ್ ಹೇರ್ಸ್ ಆಗ್ತಾ ಇದೆ. ಅದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಒಂದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು, ಅಥವಾ ಫುಡ್ ಹ್ಯಾಬಿಟ್ ಆಗಿರ್ಬೋದು, ಅಥವಾ ನಾವು ಬೇಗನೆ ಡೈನ ಯೂಸ್ ಮಾಡೋದು. ಅಂದ್ರೆ ಇವಾಗ ಒಂದು 4-5 ಕೂದಲು ವೈಟ್ ಹೇರ್ಸ್ ಬಂದ್ರೆ ನಾವು ಅದನ್ನ ಇವಾಗ ಡೈನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ನಮ್ಗೆ ಈ ಸ್ವಲ್ಪ ಆದಂತಹ ವೈಟ್ ಕೂದಲು ಸಹ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಸಹ ಆ ತಪ್ಪನ್ನ ಮಾಡಿದ್ದೆ. ನನ್ಗೆ ಸ್ವಲ್ಪ ಕೂದಲು ವೈಟ್ ಸ್ಟಾರ್ಟ್ ಆಗೋದಕ್ಕೆ ನಾನು ಡೈನ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ನನ್ಗೆ ಇವಾಗ ನೋಡಿದ್ರೆ ತುಂಬಾ ಜಾಸ್ತಿ ವೈಟ್ ಹೇರ್ಸ್ ಆಗಿದೆ. ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಅಂತ ಹುಡುಕ್ತಾ ಇದ್ದೆ. ನನಗೆ ಸಿಕ್ತು ಸೊಲ್ಯೂಷನ್. ಅಮಲ್ತಾಜ್ ಅಂತ ನೋಡಿ, ಇದು ಈ ತರ ಇರುತ್ತೆ ಸ್ಟಿಕ್ಕು. ಒಂದು ಸ್ಟಿಕ್ಕಿಗೆ ಒಂದು 50 ರುಪೀಸ್ ಏನೋ ಅನ್ಸುತ್ತೆ. ಇಷ್ಟು ಸೇರಿ 150 ಆಗುತ್ತೆ. ಇದನ್ನ ಒಂದು 3 ತಿಂಗಳು ಕಂಟಿನ್ಯೂ ಆಗಿ ನಾವು ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ನಾವು ಏನೇ ಆಗ್ಲಿ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ 1-2 ಟೈಮ್ ಅದನ್ನ ಯೂಸ್ ಮಾಡಿ ನಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ ನಾವು ಬೇಜಾರಾಗಬಾರ್ದು. ಯಾಕಂದ್ರೆ ಏನಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ 1 ತಿಂಗಳಾದ್ರೂ ನಾವು ಟ್ರೈ ಮಾಡಿದ್ರೆ ನಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಒಂದು ಟೋನರ್ ತೋರಿಸ್ತೀನಿ ಸ್ಪ್ರೇ ಮಾಡ್ಕೊಳ್ಳೋಕೆ, ಹಾಗೆ ಒಂದು ಹೇರ್ ಮಾಸ್ಕ್ ತೋರಿಸ್ತೀನಿ. ಮೆಹಂದಿ ಜೊತೆಗೆ ಇದನ್ನ ಯೂಸ್ ಮಾಡ್ಕೊಂಡು ಮೆಹಂದಿ ಕಲ್ಸ್ಕೊಂಡು ಅದನ್ನ ಅಪ್ಲೈ ಮಾಡೋದು ತೋರಿಸ್ತೀನಿ. ಅದನ್ನ ನೀವು ಯೂಸ್ ಮಾಡ್ಕೋತಾ ಬಂದ್ರೆ ನಿಮ್ಮ ಪ್ರೀಮೆಚೂರ್ ಗ್ರೇ ಹೇರ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಇದು ನಾನು ಇದನ್ನ ಸಜೆಸ್ಟ್ ಮಾಡೋದು ಏನಂದ್ರೆ ಬಿಲೋ 50 ಇಯರ್ಸ್ ಇದ್ದವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೊಂದೇನು ವಿಷಯ ಅಂದ್ರೆ ನಮ್ಮ ವೈಟ್ ಹೇರು ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾರೇ ಏನೇ ಹೇಳಿದ್ರು ಅದು ಬ್ಲ್ಯಾಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಏನಿದ್ರು ಪರ್ಮನೆಂಟ್ ಅಲ್ಲ. ಇದು ಈಗ ಡೈ ಹಾಗೆ ಕಲರಿಂಗ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬೋದು. ಸೊ ನಾನೊಂದು ಸಜೆಷನ್ ಕೊಡೋದಿಷ್ಟೇ, ಬಿಲೋ 30 ಏನಿದ್ದೀರಲ್ಲ ನೀವು ವೈಟ್ ಹೇರ್ಸ್ ಆದರೆ ನೀವು ಡೈ ಆಗಲಿ ಕಲರಿಂಗ್ ಆಗಲಿ ಯೂಸ್ ಮಾಡಬೇಡಿ. ಸದ್ಯಕ್ಕೆ ಹೆನ್ನ ಅಪ್ಲೈ ಮಾಡಿ. ಇಂಡಿಗೋ ಪೌಡರ್ ಅಂತ ಸಿಗುತ್ತೆ, ಅದನ್ನು ಸಹ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕೂದಲು ಸಹ ಮುಂದೆ ವೈಟ್ ಆಗೋದು ಕಡಿಮೆ ಆಗುತ್ತೆ. ಕೇವಲ ವೈಟ್ ಹೇರ್ ಸಿಗಲ್ಲ, ಇದು ಕೂದಲು ಉದುರುತ್ತೆ ನೋಡಿ, ಅದಕ್ಕೂ ಸೊಲ್ಯೂಷನ್ ಆಗುತ್ತೆ. ಹಾಗೆ ಇಚ್ಚಿಂಗ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ ನೋಡಿ, ಅದಕ್ಕೆಲ್ಲ ಇದು ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಹಾಗೆ ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನನ್ನ ರೀಸೆಂಟ್ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನನಗೆ ಎಷ್ಟು ವೈಟ್ ಹೇರ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ. ಇದು ನಾನು 1-2 ಸಲ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಫಸ್ಟು ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳಬೇಕು. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗಬೇಕಲ್ಲ. ಸೊ ನಾನು 1-2-3 ಸಲ ಟ್ರೈ ಮಾಡಿದ್ದೀನಿ. ಅದಕ್ಕೆ ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆದಮೇಲೆ 1 ಮಂತ್ ಆದಮೇಲೆ ನಾನು ನನ್ನ ರಿಸಲ್ಟ್ ಹೇಗಿದೆ ಅಂತ ಮತ್ತೊಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ನನ್ನ ವೈಟ್ ಹೇರ್ಸ್ ಎಷ್ಟಿದ್ದಾವೆ ಅಂತ ತೋರಿಸ್ತೀನಿ. ಫಸ್ಟು ನೋಡಿ, ಈ ಥರ ಮೇಲೆ ಒಂದು ವೈಟ್ ಹೇರ್ಸ್ ಕಾಣಲ್ಲ ನನಗೆ, ಆದರೆ ಒಳಗಡೆ ತುಂಬಾ ಇದ್ದಾವೆ ನೋಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೇರ್ ಟೋನರು, ಆಮೇಲೆ ಮೆಹಂದಿಗೆ ಹೇಗೆ ಕಲಿಸ್ಕೊಳ್ಳೋದು, ಹೇಗೆ ಹಚ್ಕೊಳ್ಳೋದು, ಅದ್ರ ರಿಸಲ್ಟ್ ಏನಾಗುತ್ತೆ ಅದನ್ನೆಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ 2 ಸ್ಟಿಕ್ ತೊಗೊಂಡಿದ್ದೀನಿ ಅಮಲ್ತಾಜ್ದು. ಇದನ್ನು ತೆಗೆದುಕೊಂಡು ಇದ್ರ ಒಳಗಡೆ ಇರುವಂತಹ ಪಲ್ಪನ್ನು ಸಪ್ರೇಟ್ ಮಾಡ್ಕೋಬೇಕು. ಮೇಲಿರುವಂತಹ ಈ ತಿರುಳು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ನನಗೆ ಒಳಗಡೆ ಇರುವಂತಹ ಪಲ್ಪನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ.
ಪಲ್ಪನ್ನು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೈಟ್ ಫುಲ್ ಇದನ್ನು ನೆನೆಸೋಕೆ ಬಿಡಬೇಕು. ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನೆನೆಸೋಕೆ ಬಿಡಬೇಕು. ಇನ್ನೂ ನೆಂದೇ ಇಲ್ಲ ಹಾಗೆ ನೋಡಿ, ಆದ್ರೂ ಇದು ಕೈಯೆಲ್ಲ ಹಿಂಗೆ ಇಚ್ಚಿಗಿದ್ರೆ ಎಷ್ಟು ಬ್ಲ್ಯಾಕ್ ಆಗುತ್ತೆ ನೋಡಿ, ಕೈ ಎಷ್ಟು ಬ್ಲ್ಯಾಕ್ ಆಗಿದೆ, ಈ ಥರ ಆಗುತ್ತೆ. ಇದು ಇನ್ನು ನೈಟು ನೆಂದ ಮೇಲೆ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಗಾಢವಾದ ಕಲರ್ ಬಂದಿರುತ್ತೆ. ಎಷ್ಟು ಬೇಕಷ್ಟು ನೀರು ಹಾಕಿ ಮತ್ತೆ ನಾನು ಇದನ್ನು ನೆನೆಸೋಕೆ ಬಿಡ್ತಾಯಿದ್ದೀನಿ. ಇದನ್ನು ಓವರ್ ನೈಟ್ ಫುಲ್ ಇದನ್ನು ನೆನೆಸೋಣ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಬೆಳಗ್ಗೆ ಎದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ನೀರು ಈ ಥರ ಆಗಿದೆ. ಇವಾಗ ನೆಂದಂತಹ ಅಮಲ್ ತಾಜಿಂದು ಪಲ್ಪಿನ ನೀರು ಈ ಥರ ಆಗಿದೆ. ಇದನ್ನು ನಾವು ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಫಿಲ್ಟರ್ ಮಾಡಿದಂತಹ ನೀರಿದೆಯಲ್ಲ, ಇದನ್ನು ನಾವು ಒಂದು 7 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಖಾಲಿ ಸ್ಪ್ರೇ ಬಾಟಲಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ನಾವು ಇದನ್ನು ನಮ್ಮ ಕೂದಲಿಗೆ, ಬುಡದಿಂದ ಕೂದಲುವರೆಗೂ ಫುಲ್ ಕೂದಲಿಗೆ ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ಒಂದು 2 ಗಂಟೆ ಬಿಟ್ಟು ಇದನ್ನು ಹೇರ್ ವಾಶ್ ಮಾಡಿದರೆ ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ನಮಗೆ ಸ್ಮೂತಾಗಿ ಇನ್ನೂ ಕೂದಲು ಬೇಕು ಅಂದರೆ ಒಂದು ಅರ್ಧದಷ್ಟು ಸ್ಪೂನಷ್ಟು ಮೈಲ್ಡ್ ಶಾಂಪು ಇರುತ್ತಲ್ಲ, ಅದ್ರ ಜೊತೆಗೆ ಇದು 1 ಸ್ಪೂನಷ್ಟು ಈ ಟೋನರ್ನ ಯೂಸ್ ಮಾಡಿಕೊಂಡು ಕಲಿಸ್ಕೊಂಡು ನಾವು ಶಾಂಪು ಥರ ಯೂಸ್ ಮಾಡಿಕೊಂಡ್ರೆ ನಮ್ಮ ಕೂದಲು ಇನ್ನೂ ಸ್ಮೂತಾಗಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಎಷ್ಟು ವೈಟ್ ಹೇರ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಅದನ್ನು ಸ್ಪ್ರೇ ಮಾಡ್ಕೋತೀನಿ ನೋಡಿ. ಇಲ್ಲಿ ಫಿಲ್ಟರ್ ಮಾಡಿದ ಮೇಲೆ ಪಲ್ಪೆಲ್ಲ ಉಳಿದಿರುತ್ತಲ್ಲ, ಅದನ್ನು ಸಹ ನಾನು ಇಲ್ಲಿ ಲಾಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಕೂದಲು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಅಪ್ಲೈ ಮಾಡಿದ್ಮೇಲೆ ಈ ಥರ ನೋಡಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಇದನ್ನು 2 ಗಂಟೆ ಬಿಟ್ಟು ವಾಶ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ನಾನು ಮೆಹಂದಿನ ಹೇಗೆ ಕಲಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಟೀ ಪೌಡರ್ ಹಾಕ್ಕೊಂಡು ಅದನ್ನು ಟೀ ಡಿಕಾಕ್ಷನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಕಲೋಂಜಿ ಸೀಡ್ಸು. ಇದು ಸಹ ನಮ್ಮ ಕೂದಲನ್ನು ಕಪ್ಪಾಗಿಸೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಕಲೋಂಜಿ ಸೀಡ್ಸ್ನ 1 ಸ್ಪೂನಷ್ಟು ಕಲೋಂಜಿ ಸೀಡ್ಸ್ನ ತಗೋತಾ ಇದ್ದೀನಿ. ಕುಟ್ಟಣಿಕೆಯಲ್ಲಿ ಇದನ್ನು 1 ಸ್ಪೂನಷ್ಟು ಕಲೋಂಜಿ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇವಾಗ ನಾನು ಮೇಥಿ ಸೀಡ್ಸ್ ಅಂದರೆ ಮೆಂತೆಕಾಳು ಇರುತ್ತಲ್ಲ, ಅದನ್ನು ಸಹ 1 ಸ್ಪೂನಷ್ಟು ತಗೋತಾ ಇದ್ದೀನಿ. ಇದನ್ನು ಸಹ ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ನಾನು ಫೈನಾಗಿ ಪೌಡ್ರು ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಬೇಕಿದ್ದರೆ ಮಿಕ್ಸರಲ್ಲೂ ಸಹ ಇದನ್ನು ಪೌಡ್ರು ಮಾಡ್ಕೋಬೋದು. ನಾನು ಇಲ್ಲಿ ಕುಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಇಲ್ಲಿ ಪೌಡ್ರ್ ಆಗಿದೆ. ಇದನ್ನು ನಾನು ಇವಾಗ ಮೆಹಂದಿ ಕಲಿಸೋಕೆ ಇದನ್ನು ಯೂಸ್ ಮಾಡ್ಕೋತೀನಿ. ಒಂದು ಐರನ್ ಕಡಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂದರೆ ಈ ಥರ ಸ್ಟೀಲಲ್ಲೂ ಸಹ ಕಲಿಸ್ಕೋಬೋದು. ನಾನಿಲ್ಲಿ ನೂಪುರ್ ಮೆಹಂದಿ ತಗೋತಾ ಇದ್ದೀನಿ. ನಮ್ಮ ಕೂದಲು ಎಷ್ಟಿರುತ್ತೆ ನೋಡಿ ಅಷ್ಟು ಲೆಂತ್ ಮೇಲೆ ನಾವು ಹೆನ್ನ ಪೌಡರ್ನ ಹಾಕ್ಕೋಬೇಕು. ನೂಪುರ್ ಮೆಹಂದಿ ಸಿಕ್ಕಿಲ್ಲ ಅಂದರೆ ಹಿಮಾಲಯದ ಮೆಹಂದಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೆಹಂದಿ ಪುಡಿ ಹಾಕೋತಾ ಇದ್ದೀನಿ. ಇಲ್ಲಿ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಕಲೋಂಜಿದು ಹಾಗೆ ಮೇಥಿ ಸೀಡ್ಸ್, ಆ ಪೌಡ್ರು ಹಾಕೋತಾ ಇದ್ದೀನಿ. ಹಾಗೆ ಟೋನರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಕಲಿಸ್ಕೊತೀನಿ. ಇಲ್ಲಿ ನಾವು ಟೋನರ್ ಮಾಡ್ಕೊಂಡ್ವಲ್ಲ, ನಾವು ನೆನೆಸ್ಕೊಂಡು ಹಾಗೆ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಈ ನೆನೆಸಿದಂತಹ ಈ ನೀರಿರುತ್ತಲ್ಲ ಇದನ್ನು ಕುದಿಸೋಕೆ ಇಟ್ಟು ಅದಕ್ಕೆ ಮೇಥಿ ಸೀಡ್ಸು ಹಾಗೆ ಕಲೋಂಜಿ ಸೀಡ್ಸು ಹಾಗೆ ಅದ್ರ ಜೊತೆಗೆ ಕರಿಬೇವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಈ ಟೋನರ್ನ ರೆಡಿ ಮಾಡ್ಕೋತಾರೆ. ಆದರೆ ನಾನು ಕೇಳಿದ ಮಟ್ಟಿಗೆ ಈ ಅಮಲ್ ತಾಜ್ನ ನಾವು ಕುದಿಸ್ಬಾರ್ದಂತೆ, ಹಾಗೆ ನೆನೆಸ್ಕೊಂಡು ಯೂಸ್ ಮಾಡಿದರೆ ಅದರದ್ದು ಅಂಶ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ಕುದಿಸ್ಕೋತಾ ಇಲ್ಲ, ಹಾಗೆ ನೆನೆಸ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನಾವು ಈ ಟೋನರು ಹಾಗೆ ಈ ಇದು ಟೀ ಡಿಕಾಕ್ಷನ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಟೀ ಡಿಕಾಕ್ಷನ್ ಇಲ್ಲ ಅಂದರೆ ನೀವು ಕಾಫಿ ಪೌಡರ್ ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಇದನ್ನು ನೈಟ್ ಫುಲ್ಲು ಹಾಗೆ ಬಿಡ್ತೀನಿ. ಬೆಳಗ್ಗೆ ಆದಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನೀಟಾಗಿ ರೆಡಿಯಾಗಿದೆ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನೈಟ್ ಫುಲ್ ಹಾಗೆ ಬಿಡ್ತೀನಿ.
ಬೆಳಗ್ಗೆ ಆದಮೇಲೆ ಇದಕ್ಕೆ ನಾನು ಇನ್ನೊಂದು ಸೇರಿಸ್ತೀನಿ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದು ಅಲೋವೆರಾ ಜೆಲ್ಲು. ನೋಡಿ ಈ ಥರ ಆಗಿದೆ ಇವಾಗ. ಇದಕ್ಕೆ ನಾನು ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನ್ಯಾಚುರಲ್ ಆಗಿರುವಂತಹ ಅಲೋವೆರಾ ಜೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಿಲ್ಲ ಅಂದರೆ ನೀವು ಈ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನೋಡಿ. ಕ್ವಾಲಿಟಿ ಒಳ್ಳೆ ಕ್ವಾಲಿಟಿದು ಆದಂತಹ ಅಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಕಲಿಸ್ಕೊಳ್ಳಿ. ಮೆಹಂದಿ ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಿದೆ. ಇದನ್ನು ಒಂದು 2 ಗಂಟೆ ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ. ಮೆಹಂದಿ ಎಲ್ಲ ಹಚ್ಕೊಂಡು ಇವಾಗ ಹೇರ್ ವಾಶ್ ಎಲ್ಲ ಮಾಡಿದ್ದೀನಿ. ಅದು ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಒಂದೆರಡು ಅಪ್ಲಿಕೇಶನ್ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ನಾವು ಇದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಹೇರ್ ಸ್ಪ್ರೇ ಟೋನರ್ ತೋರಿಸಿದ್ನಲ್ಲ, ಅದನ್ನು ಅಷ್ಟೇ ನಾವು ಒಂದು 2 to 3 ಮಂತ್ಸ್ ನಾವು ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ಮೆಹಂದಿನೂ ಅಷ್ಟೇ ಹಚ್ಕೋತಾ ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಮೇಥಿ ಸೀಡ್ಸ್ ಹಾಗೆ ಕಲಂಜಿ ಸೀಡ್ಸ್ ನ ಪೌಡರ್ ಮಾಡಿ ನಾನು ಮೆಹಂದಿ ಕಲ್ಸ್ಕೋಬೇಕಾದ್ರೆ ಸೇರಿಸ್ಕೊಂಡಲ್ಲ. ಅದು ನಿಮ್ಗೆ ಆತರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಈ ಟೀ ಡಿಕಾಕ್ಷನ್ ಮಾಡ್ಕೋತಾ ಇರ್ತೀರಲ್ಲ, ಆ ಟೈಮಲ್ಲಿ ಈ ಕಲಂಜಿ ಸೀಡ್ಸ್ ಹಾಗೆ ಈ ಮೇಥಿ ಸೀಡ್ಸ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಫಿಲ್ಟರ್ ಮಾಡ್ಕೊಂಡು ನಾವು ಮೆಹಂದಿ ಕಲ್ಸ್ಕೋಬೇಕಾದ್ರೆ ಅದನ್ನು ಸಹ ಸೇರಿಸ್ಕೋಬಹುದು. ಯಾಕಂದ್ರೆ ಈ ಹೇರ್ ವಾಶ್ ಮಾಡ್ಬೇಕಾದ್ರೆ ನೀಟಾಗಿ ವಾಶ್ ಮಾಡ್ಕೋಬೇಕು, ಪೌಡರ್ ಎಲ್ಲ ಹಾಕಿರ್ತೀವಲ್ಲ. ಸೊ ಆ ಕಷ್ಟ ಬೇಡ ಅಂದ್ರೆ ನೀವು ಈ ತರನು ಯೂಸ್ ಮಾಡ್ಕೋಬಹುದು. ಯಾವ ತರ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು. ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಹಾಗೆ ಯೂಸ್ಫುಲ್ ಆದಂತಹ ಒಂದು ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ.